ನೋಡಮ್ಮ ಮೋನಿಕಾ, ನಾ ಹೇಳೋ ಸ್ವಲ್ಪ ಕೇಳು. ಆ ಕಲ್ಲು ಒಗಿ ಮೊದ್ಲು ಕೆಳಗೆ ಒಗಿಯಮ್ಮ ಅದನ್ನ ಕಲ್ಲ. ಇಲ್ರಿ ಸರ, ನಾನಂತರೂ ಯಾವ್ದ ಕಾರಣಕ್ಕೂ ಕಲ್ ಕೆಳಗೆ ಒಗ್ಯಂಗಿಲ್ರಿ. ನಾನು ಕದಕ್ಕೆ ಕದ ಒಡೆದು ಒಳಗೆ ಹೋಗಿ ಇರಕ್ಕೆ ನಾನು ನಿಮಗೆ ಕಂಪ್ಲೇಂಟ್ ತಗೋರಿ ರಮೇಶನ್ ಮ್ಯಾಗ, ಅವ್ರ ಫ್ಯಾಮ್ಲಿ ಮ್ಯಾಗ ಅಂದ್ರು ನೀವು ಯಾವ್ದ ಕಾರಣಕ್ಕೂ ಕಂಪ್ಲೇಂಟ್ ತಗೋವಲ್ರಿ. ಆಮೇಲೆ ನನ್ನನ್ನು ಇವತ್ತೊಂದು ದಿನ ಸ್ಟೇಷನ್ಗೆ ಇಟ್ಕೊಂಡ್ರು ಇಡುವಲ್ರಿ. ಅವ್ರ ಮನ್ಯಾಗ ಒಳಗೆ ರಮೇಶನ್ ಹುಡುಗಿ ಕೊಟ್ಟು ಅವ್ರ ಮನೆ ಒಳಗೆ ನನ್ನನ್ನು ಸೇರಿಸಂದ್ರು ನೀವು ಸೇರಿಸ್ವಲ್ರಿ. ನನಗೀಗ ಬೇರೆ ಏನು ದಾರಿ ಇಲ್ರಿ. ನಾ ಬಾಗ್ಲು ಹೊಡೆದು ಒಳಗೆ ಹೋಗಾಕೆ ಅಂದ್ರೆ ಹೋಗಾಕೆ. ಅಲ್ಲಮ್ಮ, ನೀನು ಓದಿರಕ್ಕೆ ಓದಿಲ್ಲ, ಸಾಲಿ ಕಲ್ತಕ್ಕಾಗಿ ಒಂದು ಸ್ವಲ್ಪ ಯೋಚನೆ ಮಾಡಿ ಮಾತಾಡೋದು ಕಲಿ. ಅಲ್ಲಮ್ಮ, ಈಗ ಡೋರ್ ಹೊಡೆದು ಒಳಗೆ ಹೋಗಿ ಕುತ್ಕೊಂಡು ಏನು ಮಾಡ್ತೀನಿ ಒಬ್ಬಕ್ಕೆ? ಎಲ್ಲದನ್ನ ಹೇಳಿ ರಮೇಶ, ಹುಡುಕೊಡು ಅಂದ್ರೆ ಹುಡ್ಕಕತ್ತೀವಿಲ್ಲ ನೀನು ಇದ್ರಿಗೇನ. ನಾನು ಹೇಳೀನಿ, ಅಯ್ಯ ಕಾರು ಗೀರು ಯಾ ನಂಬರು ಏನು ಗೊತ್ತಿಲ್ಲ, ನಾವು ಎಲ್ಲ ಹುಡ್ಕ ಪ್ರಯತ್ನ ಮಾಡಕತ್ತೀವಿ. ಸ್ವಲ್ಪ ತಡಿ, ಹುಡುಕಿ ಕೊಡ್ತೀವಿ. ನಾನು ಏನು ಹೇಳತ್ತೀನಿ ನಿನಗ, ಹುಡುಕಲ್ಲ ಅಂತಲೂ ಹೇಳಿಲ್ಲ, ನಾನೇನು ಕಂಪ್ಲೇಂಟ್ ತಗೊಳಲ್ಲ ಅಂತಲೂ ಹೇಳಿಲ್ಲ. ಒಂದೆರಡು ದಿನ ತಾಳ್ಮೆಯಿಂದ ಹೋಗಮ್ಮ, ನೀನು ನಿಮ್ಮೂರ್ಗೆ ಹೋಗಿರುವಲ್ಲ ಆರಾಮಾಗಿ. ಇದು ಸರಿಯಲ್ಲ ಈ ಥರ ಮಾಡೋದು. ಏನ್ರಿ ನೀವು ಹೋದ್ರು ಹೊಳಿವು ನೀವೇ ಬಂದ್ರೆ ಭಾರತ ನೀವೇನ್ರಿ ನೀವು? ಎಲ್ರಿ ಆ ಕೌಸಲ್ಯ, ಕರೀರಿಲ್ಲ ಅವ್ರನ್ನ. ಸರ್ ರೀ ಕೌಸಲ್ಯ ಅವ್ರೆ, ಎಲ್ರಿ ಹೋಗ್ತೀರಾ ನೀವು? ಎದಕ್ಕೆ ಕರ್ಕೊಂಬಂದಿವ್ರಿ ನಾವು ನಿಮ್ಮನ್ನ? ಗೊತ್ತಾಗಲ್ಲೇನ್ರಿ ನಿಮ್ಗ? ಎದಕ್ಕೆ ಕರ್ಕೊಂಬಂದಿವಿ ನಿಮ್ಮನ್ನ? ಕುಂಟ್ಲಿ ಬೇಡ ಕರ್ಕೊಂಬಂದಿವ ನಿಮ್ಮನ್ನ ನಾವು? ಏನ್ ನಿಮ್ಮ ಮನಸ್ಸು ಬಂದಾಗ ಮಾಡಕತ್ತೀರಿ ನೀವು? ಅದೇ ಸರ, ನೀವ ಅಂದ್ರಲ್ರಿ ಸರ, ಸುತ್ತಮುತ್ತ ಮನ್ಯಾಗ ಹೆಣ್ಮಕ್ಳು ಹೋಗಿ ಕೇಳ್ರಿ, ಯಾರಿಗಾರ ಏನ್ರ ಗೊತ್ತೈತನ ಅಂದ್ರಲ್ಲ, ಮತ್ತೆ ಕೇಳಕ್ ಹೋಗಿದ್ದೀನಿ ಸರ ನಾನು. ಹಾಳಾಗಿ ಹೋಗೋದಕ್ರಿ, ಕೇಳೋದು ಆಮೇಲೆ ಮಾಡೋಣಂತ. ಕೊನೆಗೆ ಇವ್ರ ಹೋಗ್ತಾರ. ನೀವು ಮೊದ್ಲು ಇದು ಹುಚ್ಚಿ ಕೈ ಅಂತ ಕಲಿಸ್ಕರಿ, ಮತ್ತೆ ಕದಾಗಿದ ಹೊಡೆದು ಡೋರ್ ಹೊಡೆದು ಮತ್ತೆ ಅದನ್ನೊಂದು ಏನ್ರ ತಲ್ಲು ತಂದಿಟ್ಟಾಳ ಮಗ. ಏ ಕೊಡಮ್ಮ ಕಲ್ಲದ್ನ. ಇಲ್ರಿ ಮೇಡಮರ, ನಾನು ಯಾವ್ದ ಕಾರಣಕ್ಕೂ ಕಲ್ ಕೊಡೋದಲ್ರಿ. ನಾನು ಇದ್ದ ಬಾಗಿಲನ್ನ ರೀ ಕಸ್ಕೊಂಡು ಹೋಗಿರಿ ಆ ಕಲ್ನ, ಮುರಿದಿದಾವ ಕರೆನ ಕದನ. ಏನಮ್ಮ ನೀನು ಹೊಟ್ಟಿಗೆ ಏನು ಶೇಳಿ ತಿಂತೀಯ, ಹೇಳಿ ತಿಂತೀಯ? ಗೊತ್ತಾಗೋದಿಲ್ಲ ನಿನಗ? ಒಗೆಯದನ್ ಕಳಕ್ಕಲ್ಲ ಮತ್ತೆ ಇಲ್ಲಡಿಲಿ ಚಂಡಿಗಡ್ಡಿಗೆ ಬಿಡ್ತೀನಿ ನಾನು. ರೀ ಕೌಸಲ್ಯ ಅವ್ರೆ, ಯಾರು ಕೋಳಿ ಕೇಳಿ ಮಸಾಲೆ ಹರಿಯಂಗಿಲ್ಲ. ಕಸ್ಗಂಡು ನೀವ ಕಸ್ಗರಿ ಅದನ್ನ ಕೈಯಂಕಲ್ಲ, ಆಕಿ ಒಗೆಯೋದಲ್ಲ. ಬಿಡ ಬಿಡು, ಕೈಯನ್ ಕಲ್ ಬಿಡ ಸಾಕು. ಕಂಡಿ ನಾನು ನೀವು ಎಲ್ಲ ಅನಾಚಾರ ಮಾಡಿ ನಮ್ಮ ಕುತ್ತಿಗೆ ತರ್ತೀರಿ. ನೀ ಚಂದಗ ನಿಂದೆಷ್ಟೈತೆ ಅಷ್ಟು ನೋಡ್ಕೊಂಡು ನಿಮ್ಮ ಮನ್ಯಾಗ ತೋರಿಸಿದ ಹುಡುಗನ ಮದುವೆಯಾಗಿ ಚಂದ ಸಂಸಾರ ಮಾಡ್ಕೊಂಡು ಇದ್ದಿದ್ದೆ ಅಂದಿದ್ರ ಎಲ್ಲಾನು ಚಲೋ ಇರ್ತಿತ್ತು. ಹಿಂಗೆ ಕಂಡರ ಮನೆ ಮುಂದೆ ಬಂದು ಕಲ್ಲು ಒಡೆದು ಅವ್ರ ಮನ್ಯಾಗ ಬಾಗ್ಲ ಒಡೆದು ಅವ್ರ ಮನೆ ಒಳಗೋಗಿ ಕುತ್ಕೋತಿರ್ಲಿಲ್ಲ, ನಮ್ಮ ಜೀವನೂ ತಿಂತಿರ್ಲಿಲ್ಲ. ಎಲ್ಲ ತಲೆ ತೆಗೆದು ನಿಂತು ಬಿಡ್ರಿ ನೀವು. ಏಯಪ್ಪ ದೇವಾ, ಇಲ್ಲೋಡ ಅಯ್ಯಪ್ಪ, ಕಲ್ಲು ತಗೊಂಡು ಕಿಲಿ ಒಡೆದು ಕರೆನ ಒಳಗೋಗಿ ಕುಂದಿರ್ತಿದ್ದಾಳ ಆಕಿ ಕಂಡ್ರ ಮನ್ಯಾಗ. ಎಂಥ ಬಂಡ ಧೈರ್ಯ ಐತಿ ಈಕಿಗೆ. ಮೇಡಮರ, ನೀವು ನಮ್ಮಂಥ ಅಸಹಾಯಕರಿಗೆ ಸಹಾಯ ಮಾಡಕ್ಕಿರದ್ರಿ ಪೊಲೀಸು. ಈ ಥರ ಎಲ್ಲ ನೀವು ಮಾತಾಡೋದು ನಿಮಗೆ ಚಲೋ ಅನ್ಸುತ್ತನ್ರಿ? ಏ ಬಾಯಿ ಮುಚ್ಚಮ್ಮ, ಅಸಹಾಯಕಳ ನೀನು? ಯಾ ಆ್ಯಂಗಲ್ನಾಗ ಅಸಹಾಯಕಳು ನೀನು? ನಾನು ನೋಡಕತ್ತೀನಿ, ರಾತ್ರಿ ಅನ್ನೋದಲ್ಲ ಹಗಲು ಅನ್ನೋದಲ್ಲ. ಒಂದು 20 ಸರಿ ಪೊಲೀಸ್ ಸ್ಟೇಷನಿಗೆ ಬರ್ತಿದಿ, ಒಂದು 20 ಸರಿ ಈ ಊರಿಗೆ ಬರ್ತಿದಿ, ನಿಮ್ಮೂರಿಗೆ ಹೋಗ್ತಿದಿ. ನೀನು ಅಸಹಾಯಕಳ? ಇವಾಗ ಇಲ್ಲಿ ನಿಂತ್ಕೊಂಡು ಕಂಡರ ಮನೆ ಮುಂದೆ ಅವ್ರ ಮನೆ ಬಾಕ್ಲ ಒಡೆದು ಒಳಗೆ ಹೋಗಕ್ಕೆ ರೆಡಿ ಆಗಿ ನೀನು ಅಸಹಾಯಕಳ? ಇಂಥವೆಲ್ಲ ಡ್ರಾಮಾ ನಮ್ಮ ಹತ್ರ ಮಾಡಬೇಡ. ಏನು ನೋಡ್ಬಿಟ್ಟೇನ ಜಗ್ಗಸ ಟಿವ್ಯಾಗ ಸೀರಿಯಲ್ ನೋಡಿ, ಆ ಸೀರಿಯಲ್ ಡ್ರಾಮಾ ಇಲ್ಲಿ ಆಡಕ್ಕೆ ಬರಬೇಡ. ಮರ್ಯಾದಿಂದ ಕಲ್ಲು ಬಿಟ್ಟು ನಿಂತ್ಗ. ನಾವೇನು ಹೇಳ್ತೀವಿ ಅದನ್ನ ಕೇಳಂಗಿದ್ರ ಕೇಳು, ಇಲ್ಲ ಅಂದ್ರೆ ನಿನ್ನನ್ನು ಕರ್ಕೊಂಡು ಒಳಗೆ ಕುಂದ್ರಿಸ್ತೀವಿ ನಾವು. ಹುಷಾರಾಗಿರು ನೀನು. ನನ್ನ ಮುಂದೆ ಇಂಥವೆಲ್ಲ ಆಡಕ್ಕೆ ಬರಬೇಡ ನೀನು, ಡಿಂಗ್ರಿ ಬಿಲ್ಲಿ ಆಟನ. ಮೇಡಮರ, ಅದೆಲ್ಲ ನನ್ನ ಪರ್ಸ್ನಲ್ ವಿಷಯ ರೀ. ನಿಮ್ಮ ಕರ್ತವ್ಯ ಅಷ್ಟೇ ನೀವು ಮಾಡ್ರಿ. ಬಾಯಿ ಮುಚ್ಚಮ್ಮ. ಪರ್ಸ್ನಲ್ ವಿಷಯ ಅಂತ ಪರ್ಸ್ನಲ್ ವಿಷಯ. ಯಾರ ಪರ್ಸ್ನಲ್ ವಿಷಯನ ಬೀದಿ ಒಳಗೆ ತಂದು ಈ ಥರ ಯಾರು ನಾಟಕ ಮಾಡ್ಕೊಂಡು ಹತ್ಕೊಂಡು ನಿಂತ್ಕೊಳ್ಳಲ್ಲ ಪರ್ಸ್ನಲ್ ವಿಷಯ ಅಂತ. ನಡಿ ಹತ್ತಲ್ಲಿ ಜೀಪು, ನಿಮ್ಮ ಮನೆ ಹತ್ರ ಬಿಡ್ತೀವಿ. ಎಕ್ಸ್ಟ್ರಾ ಡ್ರಾಮಾ ಮಾಡಬೇಡ ನೀನು. ಯಾಕ ಗೊತ್ತಿಲ್ಲ ನಿಂಗೆ? ಆ ಲಾಯರ್ ಜೊತೆ ಸೇರಿಕೊಂಡು ಫೈಲೆಲ್ಲ ಎಕ್ಸ್ಚೇಂಜ್ ಮಾಡಿ ರಮೇಶನ್ನ ಜೈಲಿಗೆ ಕಳ್ಸಕ್ಕೆ ನೀನು ಆ ಲಾಯರು ಪ್ಲ್ಯಾನ್ ಮಾಡಿದ್ದೆ, ನಮ್ಗೆ ಗೊತ್ತಿಲ್ಲ ಅಂತ ಮಾಡಿ ಏನ? ನೀನು ಅಸಹಾಯಕಳು. ಇಷ್ಟೊಂದೆಲ್ಲ ಡ್ರಾಮಾ ಮಾಡಕ್ಕೆ ಬರುತ್ತೆ ನಿನಗೆ. ಈಗ ನಿಂತ್ಕೊಂಡು ಅಳದ್ ನೋಡು. ನಡಿಯಮ್ಮ, 10 ಜೀಪ ಸುಮ್ಮನೆ. ನೋಡ್ರಿ ಮೇಡಮರ, ನಾನು ಕರೆ ಹೇಳಕತ್ತೀನಿ ರೀ. ನಾನು ನಮ್ಮ ಮಾವು ಫೋನ್ ಮಾಡಿ ಹೇಳೇ ಇಟ್ಟು ಬಂದೀನಿ. ಇನ್ನೂ ಅರ್ಧ ಗಂಟೆ ನಾನೇನ್ರ ಫೋನ್ ಮಾಡಿ ನಮ್ಮ ಮಾವಿಗೆ ಇಲ್ಲೆಲ್ಲ ಸರಿ ಐತೆ ಅಂತ ಹೇಳಿಲ್ಲ ಅಂದ್ರೆ ನಮ್ಮ ಮಾವ ಮೀಡಿಯಾ ಫೋನ್ ಮಾಡಿ ಎಲ್ಲ ಮೀಡಿಯಾದವರು ಇಲ್ಲಿರ್ತಾರೆ. ನೀವಾಗೆ ಅವಾಗ ನನಗೆ ಈ ಮನೆ ಬಾಕ್ಲ ತೆಗೆದು ಒಳಗೆ ಕೂರಿಸ್ತೀರಿ. ನಾ ಹೇಳಕತ್ತೀನಿ ನೋಡ್ರಿ ಸರ. ಇಷ್ಟೊತ್ತು ಹೆಂಗೆ ಮಾತಾಡಕತ್ತಿದ್ಲು ಮಳ್ಳಿ ಆಗಲ್ಲಂದ್ಲು ಅಸಹಾಯಕಳಿಗೆ ಸಹಾಯ ಮಾಡ್ಬೇಕು ನಾವು ಅಂತಂದು. ಅಸಹಾಯಕಳಂದ್ರಿ ಎಲ್ಲ ಪ್ರೀ ಪ್ಲ್ಯಾನ್ ಮಾಡ್ಕೊಂಡು ಬಂದಾಳ. ಅಲ್ಲ ಅವ್ರ ಮಾವು ಹೇಳಾಳಂತ, ಈಕಿ ಅರ್ಧ ಗಂಟೆ ಒಳಗೆ ಫೋನ್ ಮಾಡಲಿಲ್ಲ ಅಂದ್ರೆ ಅವ್ರ ಮಾವ
ನಾವು ನೋಡ್ದೇ ಇರೋ ಮೀಡಿಯಾಗೆ ಫೋನ್ ಮಾಡಿ ಇವ್ರ ಮನೆ ಬಂತ ನಿಂದಿರ್ಸ್ತಾನಂತ. ನೋಡು ನನ್ರಿ ಸರ, ಮೀಡಿಯಾದವ್ರು ಬಂದು ಈಕೆ ಒಳಗೆ ಹೋಗೋದು ಒಂದು ಇದು ಮಾಡ್ಬಿಡನ್ರಿ, ಒಂದು ಯೂಟ್ಯೂಬ್ನಾಗ ಮಾಡ್ತಾರಲ್ರಿ ವ್ಲಾಗ್ ಮಾಡ್ಬಿಡಣ. ಈಗ ಹೆಂಗೆ ಸೇರ್ ಒದ್ಲು ಹೆಂಗೆ ಒಳಗೆ ಹೋಗೋದ್ಲು ಅನ್ನೋದು ನೋಡ್ರಿ ಸರ. ಆ ಸಾಯಕ್ಕಳು ಬಾಯಾಗ ಬರೋ ಮಾತು ನೋಡ್ರಿ. ನೋಡಮ್ಮ ಮೋನಿಕಾ, ಈಗೇನು ನೀ ಮಾಡಕತ್ತೀಯಲ್ಲ ಅದು ನಿನಗೂ ಚಲೋ ಅಲ್ಲ, ನಮಗೂ ಚಲೋ ಅಲ್ಲ, ಯಾರಿಗೂ ಚಲೋ ಅಲ್ಲಮ್ಮ. ಮೊದಲು ನಿನ್ನ ಮರ್ಯಾದಿನ ಹೋಗುತ್ತ. ನೀನು ಬಾಳಿ ಬದುಕಬೇಕಾಗಿರಕಿ ಆ ರಮೇಶನ್ ಸವಾಸ ಬಿಟ್ಟು ನಿಂದೇನಾಯ್ತು ಅದನ್ನ ಮಾಡ್ಕೊ. ಹೇಳೋದು ಕೇಳು, ನಡಿ, ಇನ್ನೂ ನಿನಗೆ ಲೈಫ್ ಐತಿ. ಅಲ್ಲಮ್ಮ, ಮದುವೆ ಆಗಿರೋರು ಹಿಂದೆ ಹೋದ್ರೆ ಕಾನೂನೊಳಗೂ ಏನೂ ನಿನ್ನ ಮರ್ಯಾದಿರೋದಿಲ್ಲಮ್ಮ, ನಿನಗೆ ಯಾವುದೂ ವ್ಯಾಲ್ಯೂ ಇಲ್ಲ. ನಾ ಹೇಳೋದು ಕೇಳು. ಇಷ್ಟೊತ್ತಿದ್ದಿದ್ದು ಮಾತಾ ಬೇರೆ, ಇವಾಗ ನಾ ಮೀಡಿಯಾನ ಕರೆಸ್ತೀನಿ ಅಂದ್ಕೊಳ್ಳೆ ಸಾಫ್ಟಾಗಿ ಈಗ ನನಗೆ ಬುದ್ಧಿ ಹೇಳಕ್ಕೆ ಬರ್ತೀರ ನೀವು? ಇಲ್ಲ, ನಾನಂತರೂ ಯಾವ್ದ ಕಾರಣಕ್ಕೂ ಈ ಮನೆ ಒಳಗೆ ಹೋಗ್ದಂಗೆ ಹೋಗಂಗಿಲ್ಲ. ನಂಗೆ ಯಾರು ನೀವು ಬುದ್ಧಿ ಹೇಳೋ ಅವಶ್ಯಕತೆ ಇಲ್ಲ ಸರ. ವಿನಾಶ ಕಾಲೇ ವಿಪರೀತ ಬುದ್ಧಿ ಸರ. ನಾವಂತರೂ ಯಾರೇನು ಮಾಡೋಕ್ಕಾಗಲ್ರಿ. ಆ ತಲೆಯಾಗ ಏನೇನು ಇಲ್ಲ, ಬರೀ ಜಡಿ ಮಣ್ಣು. ಅದು ಎದಕ್ಕೂ ಉಪಯೋಗ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಬರ್ರಿ ನಾವು ಹೋಗುನು. ಆಕೆ ಇಲ್ಲೇ ಧರಣಿ ಕುಂದಿರ್ತಾಳೆ ಅಂತ ಕುಂದಿರ್ಲಿ. ಅದು ಯಾವ ಮೀಡಿಯಾದಾರನ್ನ ಕರೆಸ್ತಾಳೆ ಕರೆಸ್ಲಿ, ನೋಡ ಬರ್ರಿ ಸರ. ಕೌಸಲ್ಯ ಅವರೇ, ನೀವು ಸ್ವಲ್ಪ ಸುಮ್ಮನಿರಿ. ನೋಡಮ್ಮ ಮೋನಿಕಾ, ಇವಾಗ ಅವ ಅಂತರೂ ಮೊದಲು ಅವನ ಹೆಂಡತಿ ಬೇಡ ನೀನ ಬೇಕು ಅಂತ ನಿನ್ನ ಹಿಂದೆ ಬಂದಿದ್ದು ನಿಜ, ಹೌದಾ? ಆದ್ರೆ ಈಗ ಅವ್ನ ಹೆಂಡತಿ ಬೇಕಾಗ್ಯಾಳ, ನೀ ಬೇಡಾಗಿದ್ದಿ. ನೀನು ಬುದ್ಧಿವಂತಲಾಗಿ ಸಾಲಿಗೆ ಹೋಗಿರೋಕ್ಕಾಗಿ ನೀ ಯೋಚನೆ ಮಾಡು. ಬಲವಂತವಾಗಿ ನೀನು ಅವನ ಜೊತೆ ಸಂಸಾರ ಮಾಡೋಕ್ಕಾಗತ್ತೇನಮ್ಮ? ಹೇಳಮ್ಮ, ಆಗತ್ತಾ? ಅವನದೊಂದು ಪ್ರೀತಿ ಆದರೂ ನಿನಗೆ ಸಿಗುತ್ತೇನಮ್ಮ ಬಲವಂತವಾಗಿ? ನೀನೇ ಯೋಚನೆ ಮಾಡು. ಸರ್ ಹೇಳೋದನ್ನ ಕೇಳು. ನೀನು ಬಲವಂತವಾಗಿ ಅವನ ಜೊತೆ ಸಂಸಾರ ಮಾಡೋಕ್ಕೂ ಆಗಂಗಿಲ್ಲ, ಅವ್ನ ಪ್ರೀತಿ ಗಳಿಸೋಕ್ಕೂ ಆಗಂಗಿಲ್ಲ. ಸುಮ್ಮನೆ ಕಾಲು ವಿಪ್ರಟಿ. ನಿನ್ನ ನೆಮ್ಮದಿನೂ ಹಾಳು, ಆ ರಮೇಶನ್ ನೆಮ್ಮದಿನೂ ಹಾಳು, ಪಾಪ ಅವ್ರ ಫ್ಯಾಮ್ಲಿಯವ್ರದ್ದು ಎಲ್ರಿಗೂ ನೆಮ್ಮದಿನೂ ಹಾಳು. ಹಾಂ ಮೇಡಮರ, ಈಗ ನೀವು ಕರೆಕ್ಟ್ ಪಾಯಿಂಟಿಗೆ ಬಂದ್ರಿ ನೋಡ್ರಿ. ಮೇಡಮರ, ಒಂದು ಮಾತು ಕೇಳ್ರಿ. ನೀವು ಹೆಣ್ಣಲ್ಲ, ಒಂದು ಮಾತು ಕೇಳ್ರಿ. ನಿಮಗೆ ನೀವು ಇಲ್ಲಿ ಆಫೀಸರಾಗಿ ಯೋಚನೆ ಮಾಡಬೇಡ್ರಿ. ಏನ್ರಿ, ನೀವೊಂದು ಹೆಣ್ಣು ಮಗು ಆಗಿ ಯೋಚನೆ ಮಾಡ್ರಿ. ಕೇಳು. ನಿನ್ನ ನಾಟಕ ನೋಡೋಕನ ಮತ್ತೆ ಎಲ್ಲ ಕೆಲಸ ಬಗ್ಸಿ ಬಿಟ್ಟು ಈ ಊರವರೆಗೂ ಬಂದೀವಿ. ಕೇಳ. ಏನಿಲ್ರಿ ಮೇಡಮ್ರ, ಸಿಂಪಲ್ ರೀ ನನ್ನ ಕ್ವಶನ್. ನೀವು 3 ಜನ ಗೆಳತಿಯರು ಇರ್ತೀರಿ. 3 ಜನ ಗೆಳತಿಯರೊಳಗೆ ನೀವು ಮತ್ತು ನಿಮಗೆ ಇನ್ನೊಬ್ರು ಬೇಕಾಗಿರೋರು, ನಿಮ್ಮ ಫೇವ್ರೆಟ್ ಪರ್ಸನ್ ಒಬ್ರು ಇರ್ತಾರ. ಅವರು ನಿಮ್ಮ ಜೊತೆಗೆ ಯಾವಾಗಲೂ ಇರ್ತಾರೆ, ಹೌದ್ರಿ? ಅವ್ರು ಇನ್ನೊಬ್ರು ಇರ್ತಾರಲ್ರಿ, ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಅವ್ರು 3 ಮಂದಿ ಒಳಗೂ ಇರ್ತಾರೆ. ಆದರೆ ನಿಮ್ಮ ಫೇವ್ರೆಟ್ ಪರ್ಸನ್ ಏನು ಮಾಡ್ತಾನೆ ಗೊತ್ತೇನ್ರಿ? ನಿಮ್ಮ ಜೊತೆಗೆ ಇರ್ತಾರೆ. ಅದು ನಿಮ್ಗೆ ಗೊತ್ತಾಗಂಗಿಲ್ಲ. ಯಾವಾಗ ಅವ್ರ ಜೊತೆಗೆ ಜಾಸ್ತಿ ಕ್ಲೋಸ್ ಆಗ್ಯಾರ ಅಂತ ನಿಮ್ಗೆ ಗೊತ್ತಾಗಂಗಿಲ್ಲ. ನೀವೇನು ಅನ್ಕೊಂಡಿರ್ತೀರಿ? 3 ಮಂದಿ ಒಳಗೆ ನಾನು ನಿಮ್ಮದು ಫೇವ್ರೆಟ್ ಗೆಳತಿ ಜೊತೆಗೆ ಇರ್ತೀರಿ ಅಂದ್ಕೊಂಡಿರ್ತೀರಿ. ಒಂದಿನ ನಿಮ್ಗೆ ಗೊತ್ತಾಗತ್ತಾ ನಿಮ್ಮ ಫೇವ್ರೆಟ್ ಗೆಳತಿ ನಿಮ್ಗಿಂತ ಇನ್ನೊಬ್ರು 3ನೇದವ್ರು ಇರ್ತಾರಲ್ಲ, ಅವ್ರ ಜೊತೆ ಜಾಸ್ತಿ ಕ್ಲೋಸ್ ಆಗಿ ಫ್ರೆಂಡ್ಶಿಪ್ ಐತಿ ಅಂತ ಹೇಳಿ. ಅವಾಗ ನಿಮ್ಗೆ ಹೆಂಗೆ ಫೀಲ್ ಆಗತ್ತೆ ಹೇಳ್ರಿ? ಬೇಜಾರಾಗತ್ತಾ? ಅದ ರೀ, ಬೇಜಾರಾಗಿ ನೀವೇನು ಮಾಡ್ತೀರಿ? ಏನು ಮಾಡಲಿ, ನೀವಿಬ್ಬರೇ ಚಂದಾಗಿ ಇರ್ರಿ ಅಂತ ಹೇಳಿ ಬಿಟ್ಟು ನನ್ನ ಪಡೆಗೆ ನಾ ಇರ್ತೀನಿ ಅಷ್ಟ. ಮೇಡಮರ, ಇದು ಕಲಿಯುಗ ಐತ್ರಿ. ಫ್ರೆಂಡ್ಸ್ ಆದರೂ ಅಷ್ಟೇ, ಲವರ್ಸ್ ಆದರೂ ಅಷ್ಟೆ. ನಾವು ನಮ್ಮ ವಸ್ತು ನಮ್ಮದು, ನಮ್ಮರು ಅಂತ ಅನ್ಕೊಂಡಿವಿ ಅಂದ್ರೆ ಆ ವಸ್ತುನ ಅಷ್ಟು ಈಸಿಯಾಗಿ ಯಾರು ಬಿಡಂಗಿಲ್ರಿ. ವ್ಯಕ್ತಿನೇ ಆಗಿರಲಿ, ವಸ್ತುನೇ ಆಗಿರಲಿ, ನಮ್ಮದು ಅಂದ್ಮ್ಯಾಗ ಅದು ನಮ್ಮದು, ಹೌದ್ರಿ? ಆತವ, ಹಂಗೆ ಬರೋಣ. ಅದು ನಮ್ಮದು ಅಂದ್ಮೇಲೆ ನಮ್ಮದು. ಈಗ ನಾನು ಬಲವಂತ ಮಾಡಂತರೂ ನನ್ನ ಫ್ರೆಂಡ್ಶಿಪ್ ಮಾಡಂತಂದು ಹೇಳೋಕ್ಕಾಗಲ್ಲಲ್ಲ ಫೇವ್ರೆಟ್ ಪರ್ಸನ್ಗೆ. ಹ್ಞೂ ರೀ, ನನ್ನ ಫ್ರೆಂಡ್ಶಿಪ್ನ ಹಂಗೆ ಮುಂದುವರ್ಸು ಅಂತಂದು ನೀವು ಫೇವ್ರೆಟ್ ಪರ್ಸನಿಗೆ ಹೇಳೋಕ್ಕಾಗಲ್ಲ. ಆದ್ರೇನು ನನ್ನ ಕೈಲೇ ಅವರಿಬ್ಬರದು ಫ್ರೆಂಡ್ಶಿಪ್ ಉಳಿಸ್ಕೊಳಕ್ಕಂಕರೂ ಆಗಲಿಲ್ಲ. ಆದ್ರೆ ಸೇಡ್ ತೀರ್ಸ್ಕೋಬೋದಲ್ರಿ? ಅವರಿಬ್ಬರನ್ನು ನೆಮ್ಮದಿಯಾಗಿ ಇರಕ್ಕೆ ಹೆಂಗೆ ಬಿಡ್ತೀರಿ? ಹೇಳ್ರಿ. ಅಂದ್ರೆ ಈಗ ನಿನ್ನ ಮಾತಿನ ಅರ್ಥ, ನಿನ್ನ ನೆಮ್ಮದಿ ಹಾಳು ಮಾಡಿರೋದ ನೆಮ್ಮದಿ ನೀ ಹಾಳು ಮಾಡೇ ತೀರ್ಬೇಕಂತ ನಿರ್ಧಾರ ಮಾಡಿ, ಹೌದಾ? ಹೌದ್ರಿ ಮೇಡಮ್ರ, ನನಗೆ ರಮೇಶ್ ಖರೇನ ಬೇಕಾಗಿಲ್ಲ ರೀ. ನನಗೆ ರಮೇಶನ ಜೊತೆಗೆ ಮತ್ತೆ ನಂದು ರಿಲೇಷನ್ಶಿಪ್ನ ಮುಂದುವರ್ಸ್ಬೇಕನ್ನೋದು ಯಾವ ಆಸೆನೂ ನನಗಿಲ್ಲ. ನನಗೆ ಆಸೆ ಇರೋದು ಒಂದ, ಅವನು ಅವನ ಹೆಂಡತಿ ಯಾವುದೇ ಕಾರಣಕ್ಕೂ ನೆಮ್ಮದಿಯಾಗಿರಬಾರ್ದು. ನಾನು ನೆಮ್ಮದಿಯಾಗಿರಕ್ಕೆ ನಾ ಬಿಡೋದು ಇಲ್ಲ. ಅವರಿಬ್ಬರು ನೆಮ್ಮದಿ ಹಾಳು ಮಾಡೋಕೆ ನಾನು ಯಾವ ಲೆವೆಲಿಗೆ ಬೇಕಾದ್ರೂ ಹಿಡಿತೀನಿ. ಸರ, ಇದು ಒಳ್ಳೆ ನಮಗೆ ಹುಚ್ಚೂರು ಸವಾಸ ಆತಲ್ರಿ ಸರ. ಈಕಿಗೆಂತ ತಿಕ್ಲು ಹಿಡ್ದೈತ್ರಿ.
ನಮಗೂ ಗಂಡ ಮನಿ ಮಕ್ಳದವ. ನೀನು ಸೇಡ್ ತೀರ್ಸ್ಕೋಬೇಕಂತ ನೀನು ಕುಂತಿದಿ. ನಮಗೇನಿದು ಕರ್ಮ? ಪೊಲೀಸ್ ಸ್ಟೇಷನ್ಗೆ ಯಾಕೆ ಬರ್ತೀನಿ ನೀನು ಕಂಪ್ಲೇಂಟ್ ಕೊಡಕ? ಅದೇನು ಸೀಟ್ ತೀರ್ಸ್ಕೋತೀಯ ತೀರ್ಸ್ಕೋ. ಇವನ್ ಇಲ್ಲೇ ಐತ್ ನೋಡು ಮನಿ, ಹೋಗು ಕಂಡಿಡಿ. ನೀನ ಕಂಡಿಡ್ದು ಬಿಡು. ಅತ್ತೆಲ್ಲದನ್ ರಮೇಶ್ ಅಂತಂದು ನಮ್ಮ ಜೀವನ ಯಾಕೆ ತಿಂತೀನಿ ನೀನು ಖಾಲಿ ಉಪ್ರಟಿ?